ಅವಿತುಕೊಂಡಿರುವ ಉಗ್ರರಿಗೆ 12 ದಿನಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಎನ್ಕೌಂಟರ್ ವೇಳೆ ಎಸ್ಕೇಪ್ ಆದ 3 ಉಗ್ರರಿಗಾಗಿ ತಲಾಶ್ ನಡೆಸಲಾಗ್ತಿದೆ. ಈ ನಡುವೆ ಕಾಶ್ಮೀರಕ್ಕೆ ಅಮಿತ್ ಶಾ ಭೇಟಿ ನೀಡಲಿದ್ದು ಕಾರ್ಯಾಚರಣೆ ಕುರಿತು ರಣತಂತ್ರವನ್ನ ರೂಪಿಸಲಿದ್ದಾರೆ. ಕತುವಾದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ, ಹೆಚ್ಚಿದ ಭದ್ರತೆ, ಉಗ್ರರಿಗೆ ತಲಾಶ್. ಕಾಶ್ಮೀರದ ಕತುವಾದಲ್ಲಿ ಉಗ್ರರ ವಿರುದ್ಧ ನಡೆಯುತ್ತಿರುವ ಕಾರ್ಯಾಚರಣೆ 12ನೇ ದಿನವೂ ಮುಂದುವರೆದಿದೆ. ಇದರಲ್ಲಿ 2 ಉಗ್ರರನ್ನು ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದು, ಉಳಿದ 3 ಉಗ್ರರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಕಾರ್ಯಾಚರಣೆ ವೇಳೆ ಈ 3 ಉಗ್ರರು ಪರಾರಿಯಾಗಿದ್ದರು. ಕಾಶ್ಮೀರದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಅವಿತು ಕುಳಿತಿರುವ ಈ 3 ನರರಕ್ಕಸರ ಬೇಟೆಗೆ ಭದ್ರತಾ ಪಡೆಗಳು ಕಾಯುತ್ತಿವೆ. ಎಸ್ಕೇಪ್ ಆಗಿರೋ 3 ಉಗ್ರರಿಗಾಗಿ ಭದ್ರತಾ ಪಡೆಗಳು ತಲಾಶ್ ನಡೆಸುತ್ತಿವೆ. ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಪ್ರತಿ ವಾಹನಗಳನ್ನು ಪರಿಶೀಲಿಸಿ ಬಿಡಲಾಗ್ತಿದೆ. ಉಧಂಪುರದಲ್ಲಿ 2 ಉಗ್ರರ ಪತ್ತೆ ಶಂಕೆ. ಇನ್ನು ಕತುವಾ ಹಾಗೂ ಉಧಂಪುರದ ಗಡಿಯಲ್ಲಿ ಎನ್ಕೌಂಟರ್ ವೇಳೆ ಎಸ್ಕೇಪ್ ಆದ ಉಗ್ರರು ಪತ್ತೆಯಾದ ಮಾಹಿತಿ ಲಭ್ಯವಾಗಿದೆ. ಜನನಿಬಿಡ ಸ್ಥಳಕ್ಕೆ ಹೋಗಿ ಸ್ಥಳೀಯರ ಮೊಬೈಲ್ ಕಳವು ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಉಧಂಪುರದಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗಿದೆ. देखिए, कल रात को हमको सूचना मिली थी कि 2 संदिग्ध व्यक्ति जो हैं वो देखे गए हैं और तब से ही हमारा जो तलाशी अभियान है वो जारी है और उसमें हमारी सारी फोर्सेस लगी हुई हैं. हमारी कोशिश है कि हम इनकी लोकेशन जो है वो डिफाइन कर पाएं और उसके बाद ऑपरेशन को आगे चलाएं. ಏಪ್ರಿಲ್ 7-8ಕ್ಕೆ ಅಮಿತ್ ಶಾ ವಿಸಿಟ್. ಏಪ್ರಿಲ್ 7 ಹಾಗೂ 8ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ. ಭಯೋತ್ಪಾದನಾ ನಿಗ್ರಹ ಚಟುವಟಿಕೆಗಳ ಕುರಿತಂತೆ ಅಮಿತ್ ಶಾ ಭದ್ರತಾ ಪಡೆಗಳ ಜೊತೆ ಸಭೆ ನಡೆಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕತುವಾದಲ್ಲಿ ಅವಿತುಕೊಂಡಿರುವ ಉಗ್ರರಿಗೆ 12 ದಿನಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಎನ್ಕೌಂಟರ್ ವೇಳೆ ಎಸ್ಕೇಪ್ ಆದ 3 ಉಗ್ರರಿಗಾಗಿ ತಲಾಶ್ ನಡೆಸಲಾಗ್ತಿದೆ. ಈ ನಡುವೆ ಕಾಶ್ಮೀರಕ್ಕೆ ಅಮಿತ್ ಶಾ ಭೇಟಿ ನೀಡಲಿದ್ದು ಕಾರ್ಯಾಚರಣೆ ಕುರಿತು ರಣತಂತ್ರವನ್ನ ರೂಪಿಸಲಿದ್ದಾರೆ. ಕತುವಾದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ, ಹೆಚ್ಚಿದ ಭದ್ರತೆ, ಉಗ್ರರಿಗೆ ತಲಾಶ್. ಕಾಶ್ಮೀರದ ಕತುವಾದಲ್ಲಿ ಉಗ್ರರ ವಿರುದ್ಧ ನಡೆಯುತ್ತಿರುವ ಕಾರ್ಯಾಚರಣೆ 12ನೇ ದಿನವೂ ಮುಂದುವರೆದಿದೆ. ಇದರಲ್ಲಿ 2 ಉಗ್ರರನ್ನು ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದು, ಉಳಿದ 3 ಉಗ್ರರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಕಾರ್ಯಾಚರಣೆ ವೇಳೆ ಈ 3 ಉಗ್ರರು ಪರಾರಿಯಾಗಿದ್ದರು. ಕಾಶ್ಮೀರದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಅವಿತು ಕುಳಿತಿರುವ ಈ 3 ನರರಕ್ಕಸರ ಬೇಟೆಗೆ ಭದ್ರತಾ ಪಡೆಗಳು ಕಾಯುತ್ತಿವೆ. ಎಸ್ಕೇಪ್ ಆಗಿರೋ 3 ಉಗ್ರರಿಗಾಗಿ ಭದ್ರತಾ ಪಡೆಗಳು ತಲಾಶ್ ನಡೆಸುತ್ತಿವೆ. ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಪ್ರತಿ ವಾಹನಗಳನ್ನು ಪರಿಶೀಲಿಸಿ ಬಿಡಲಾಗ್ತಿದೆ. ಉಧಂಪುರದಲ್ಲಿ 2 ಉಗ್ರರ ಪತ್ತೆ ಶಂಕೆ. ಇನ್ನು ಕತುವಾ ಹಾಗೂ ಉಧಂಪುರದ ಗಡಿಯಲ್ಲಿ ಎನ್ಕೌಂಟರ್ ವೇಳೆ ಎಸ್ಕೇಪ್ ಆದ ಉಗ್ರರು ಪತ್ತೆಯಾದ ಮಾಹಿತಿ ಲಭ್ಯವಾಗಿದೆ. ಜನನಿಬಿಡ ಸ್ಥಳಕ್ಕೆ ಹೋಗಿ ಸ್ಥಳೀಯರ ಮೊಬೈಲ್ ಕಳವು ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಉಧಂಪುರದಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗಿದೆ. देखिए, कल रात को हमको सूचना मिली थी कि 2 संदिग्ध व्यक्ति जो हैं वो देखे गए हैं और तब से ही हमारा जो तलाशी अभियान है वो जारी है और उसमें हमारी सारी फोर्सेस लगी हुई हैं. हमारी कोशिश है कि हम इनकी लोकेशन जो है वो डिफाइन कर पाएं और उसके बाद ऑपरेशन को आगे चलाएं. ಏಪ್ರಿಲ್ 7-8ಕ್ಕೆ ಅಮಿತ್ ಶಾ ವಿಸಿಟ್. ಏಪ್ರಿಲ್ 7 ಹಾಗೂ 8ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ. ಭಯೋತ್ಪಾದನಾ ನಿಗ್ರಹ ಚಟುವಟಿಕೆಗಳ ಕುರಿತಂತೆ ಅಮಿತ್ ಶಾ ಭದ್ರತಾ ಪಡೆಗಳ ಜೊತೆ ಸಭೆ ನಡೆಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕತುವಾದಲ್ಲಿ ಅವಿತುಕೊಂಡಿರುವ ಉಗ್ರರಿಗೆ 12 ದಿನಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಎನ್ಕೌಂಟರ್ ವೇಳೆ ಎಸ್ಕೇಪ್ ಆದ 3 ಉಗ್ರರಿಗಾಗಿ ತಲಾಶ್ ನಡೆಸಲಾಗ್ತಿದೆ. ಈ ನಡುವೆ
ಕಾಶ್ಮೀರಕ್ಕೆ ಅಮಿತ್ ಶಾ ಭೇಟಿ ನೀಡಲಿದ್ದು ಕಾರ್ಯಾಚರಣೆ ಕುರಿತು ರಣತಂತ್ರವನ್ನ ರೂಪಿಸಲಿದ್ದಾರೆ. ಕತುವಾದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ, ಹೆಚ್ಚಿದ ಭದ್ರತೆ, ಉಗ್ರರಿಗೆ ತಲಾಶ್. ಕಾಶ್ಮೀರದ ಕತುವಾದಲ್ಲಿ ಉಗ್ರರ ವಿರುದ್ಧ ನಡೆಯುತ್ತಿರುವ ಕಾರ್ಯಾಚರಣೆ 12ನೇ ದಿನವೂ ಮುಂದುವರೆದಿದೆ. ಇದರಲ್ಲಿ 2 ಉಗ್ರರನ್ನು ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದು, ಉಳಿದ 3 ಉಗ್ರರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಕಾರ್ಯಾಚರಣೆ ವೇಳೆ ಈ 3 ಉಗ್ರರು ಪರಾರಿಯಾಗಿದ್ದರು. ಕಾಶ್ಮೀರದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಅವಿತು ಕುಳಿತಿರುವ ಈ 3 ನರರಕ್ಕಸರ ಬೇಟೆಗೆ ಭದ್ರತಾ ಪಡೆಗಳು ಕಾಯುತ್ತಿವೆ. ಎಸ್ಕೇಪ್ ಆಗಿರೋ 3 ಉಗ್ರರಿಗಾಗಿ ಭದ್ರತಾ ಪಡೆಗಳು ತಲಾಶ್ ನಡೆಸುತ್ತಿವೆ. ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಲಾಗಿದ್ದು, ಪ್ರತಿ ವಾಹನಗಳನ್ನ ಪರಿಶೀಲಿಸಿ ಬಿಡಲಾಗ್ತಿದೆ. ಉಧಂಪುರದಲ್ಲಿ 2 ಉಗ್ರರ ಪತ್ತೆ ಶಂಕೆ. ಇನ್ನು ಕತುವಾ ಹಾಗೂ ಉಧಂಪುರದ ಗಡಿಯಲ್ಲಿ ಎನ್ಕೌಂಟರ್ ವೇಳೆ ಎಸ್ಕೇಪ್ ಆದ ಉಗ್ರರು ಪತ್ತೆಯಾದ ಮಾಹಿತಿ ಲಭ್ಯವಾಗಿದೆ. ಜನನಿಬಿಡ ಸ್ಥಳಕ್ಕೆ ಹೋಗಿ ಸ್ಥಳೀಯರ ಮೊಬೈಲ್ ಕಳವು ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಉಧಂಪುರದಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗಿದೆ. देखिए, कल रात को हमको सूचना मिली थी कि 2 संदिग्ध व्यक्ति जो हैं वो देखे गए हैं और तब से ही हमारा जो तलाशी अभियान है वो जारी है और उसमें हमारी सारी फोर्सेस लगी हुई हैं. हमारी कोशिश है कि हम इनकी लोकेशन जो है वो डिफाइन कर पाएं और उसके बाद ऑपरेशन को आगे चलाएं. ಏಪ್ರಿಲ್ 7-8ಕ್ಕೆ ಅಮಿತ್ ಶಾ ವಿಸಿಟ್. ಏಪ್ರಿಲ್ 7 ಹಾಗೂ 8ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ. ಭಯೋತ್ಪಾದನಾ ನಿಗ್ರಹ ಚಟುವಟಿಕೆಗಳ ಕುರಿತಂತೆ ಅಮಿತ್ ಶಾ ಭದ್ರತಾ ಪಡೆಗಳ ಜೊತೆ ಸಭೆ ನಡೆಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕತುವಾದಲ್ಲಿ ಅವಿತುಕೊಂಡಿರುವ ಉಗ್ರರಿಗೆ 12 ದಿನಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಎನ್ಕೌಂಟರ್ ವೇಳೆ ಎಸ್ಕೇಪ್ ಆದ 3 ಉಗ್ರರಿಗಾಗಿ ತಲಾಶ್ ನಡೆಸಲಾಗ್ತಿದೆ. ಈ ನಡುವೆ ಕಾಶ್ಮೀರಕ್ಕೆ ಅಮಿತ್ ಶಾ ಭೇಟಿ ನೀಡಲಿದ್ದು ಕಾರ್ಯಾಚರಣೆ ಕುರಿತು ರಣತಂತ್ರವನ್ನ ರೂಪಿಸಲಿದ್ದಾರೆ. ಕತುವಾದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ, ಹೆಚ್ಚಿದ ಭದ್ರತೆ, ಉಗ್ರರಿಗೆ ತಲಾಶ್. ಕಾಶ್ಮೀರದ ಕತುವಾದಲ್ಲಿ ಉಗ್ರರ ವಿರುದ್ಧ ನಡೆಯುತ್ತಿರುವ ಕಾರ್ಯಾಚರಣೆ 12ನೇ ದಿನವೂ ಮುಂದುವರೆದಿದೆ. ಇದರಲ್ಲಿ 2 ಉಗ್ರರನ್ನು ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದು, ಉಳಿದ 3 ಉಗ್ರರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಕಾರ್ಯಾಚರಣೆ ವೇಳೆ ಈ 3 ಉಗ್ರರು ಪರಾರಿಯಾಗಿದ್ದರು. ಕಾಶ್ಮೀರದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಅವಿತು ಕುಳಿತಿರುವ ಈ 3 ನರರಕ್ಕಸರ ಬೇಟೆಗೆ ಭದ್ರತಾ ಪಡೆಗಳು ಕಾಯುತ್ತಿವೆ. ಎಸ್ಕೇಪ್ ಆಗಿರೋ 3 ಉಗ್ರರಿಗಾಗಿ ಭದ್ರತಾ ಪಡೆಗಳು ತಲಾಶ್ ನಡೆಸುತ್ತಿವೆ. ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಲಾಗಿದ್ದು, ಪ್ರತಿ ವಾಹನಗಳನ್ನ ಪರಿಶೀಲಿಸಿ ಬಿಡಲಾಗ್ತಿದೆ. ಉಧಂಪುರದಲ್ಲಿ 2 ಉಗ್ರರ ಪತ್ತೆ ಶಂಕೆ. ಇನ್ನು ಕತುವಾ ಹಾಗೂ ಉಧಂಪುರದ ಗಡಿಯಲ್ಲಿ